ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರತಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರೊಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಶ್ರೀಕೃಷ್ಣ, ಅರ್ಜುನ, ಸತ್ಯಭಾಮ, ಸುಭದ್ರ ಇವರೆಲ್ಲ ವಿಹಾರಕ್ಕೋಸ್ಕರ ಖಾಂಡವನದ ಹತ್ತಿರ ಬಂದಾಗ ಅಗ್ನಿಯು ಬ್ರಾಹ್ಮಣ ವೇಷದಲ್ಲಿ ಬಂದು ನನಗೆ ಪ್ರಯಾಜ ಅನುಯಾಜರಿಂದ ಶಾಪವಾದುದರಿಂದ ನನ್ನ ಶಕ್ತಿ ಹಾಸವಾಗಿದೆ. ಅದಕ್ಕೆ ಬ್ರಹ್ಮದೇವರು ಖಾಂಡವನವನ್ನು ನೀನು ಸುಟ್ಟು ಹಾಕಿದರೆ ಅದರಲ್ಲಿದ್ದ ಅನೇಕ ಔಷಧಿಗಳಿಂದ ನಿನಗೆ ಬಲ ಹಾಗೂ ಸಾಮರ್ಥ್ಯ ಬರುತ್ತದೆ ಎಂದು ಹೇಳಿದ್ದಾರೆ. ಆದ್ದರಿಂದಾಗಿ ಈ ವನವನ್ನು ಸುಟ್ಟು ಶಕ್ತಿಯನ್ನು ಪಡೆಯುವುದಕ್ಕೋಸ್ಕರ ಅನುಮತಿಯನ್ನು ಕೊಡಬೇಕೆಂದು ಅರ್ಜುನನಿಗೆ ಕೇಳ್ತಾರೆ. ಶ್ರೀಕೃಷ್ಣ ಅಲ್ಲಿದ್ದರೂ ಸಹ ಅವರಿಬ್ಬರ ಮಧ್ಯದಲ್ಲಿ ಮಾತಾಡೋದಿಲ್ಲ, ಸುಮ್ಮನೆ ಕೂತಿರ್ತಾನೆ. ಅಗ್ನಿಗೆ ಅರ್ಜುನನು ಹೇಳ್ತಾನೆ, ಈ ವನವನ್ನು ಸುಡಲು ನಮ್ಮ ಅನುಮತಿಯನ್ನು ಯಾಕೆ ಕೇಳ್ತಾ ಇದ್ದೀ? ಕಾಡಿದೆ, ಸುಟ್ಟು ಹಾಕು ಅಂತ ಹೇಳ್ತಾನೆ. ಆಗ ಅಗ್ನಿ ಹೇಳ್ತಾನೆ, ಪಾರ್ಥ, ಇದು ಇಂದ್ರನ ಅಧಿಕಾರದಲ್ಲಿರುವಂತಹ ಅವನ ಪ್ರಿಯವಾದ ವನವಾಗಿದೆ. ನಾನು ಇದನ್ನು ಸುಡಲು ಪ್ರಾರಂಭಿಸಿದರೆ ಇಂದ್ರನು ಎಲ್ಲ ರೀತಿಯಿಂದ ವಿರೋಧ ಮಾಡ್ತಾನೆ. ಆಗ ಇಂದ್ರನನ್ನು ತಡೆದು ನನ್ನ ಕಾರ್ಯವನ್ನು ಮುಂದುವರಿಸಬೇಕಾಗಿದ್ದರೆ ನೀನು ಇಂದ್ರನ ಜೊತೆಗೆ ಯುದ್ಧ ಮಾಡಬೇಕಾಗುತ್ತೆ. ಆಗ ಅರ್ಜುನನು ಹೇಳ್ತಾನೆ, ದಿವ್ಯ ರಥ, ದಿವ್ಯ ಧನುಷ್ಯ ನನಗೆ ಸಿಕ್ಕಿದರೆ ನಾನು ಇಂದ್ರನ ಜೊತೆಗೆ ಯುದ್ಧ ಮಾಡ್ತೇನೆ, ಆಗ ಸಮರ್ಥನಾಗ್ತೇನೆ. ಇಲ್ಲಿ ಒಂದು ಪ್ರಶ್ನೆ ಉಂಟಾಗ್ತದೆ. ಅಗ್ನಿಗೆ ಅರ್ಜುನನು ಇಂದ್ರಾವತಾರಿ, ಶ್ರೀಕೃಷ್ಣ ಸಾಕ್ಷಾತ್ ಭಗವಂತ ಎಂಬುದು ಚೆನ್ನಾಗಿ ಗೊತ್ತಿದೆ. ಹೀಗಿದ್ದರೂ ಅವನು ಖಾಂಡವನದ ಬಗ್ಗೆ ಸರ್ವ ಸಮರ್ಥನಾದ ಶ್ರೀಕೃಷ್ಣನ ಹತ್ತಿರ ಬಂದು ಅವನಿಗೆ ಕೇಳುವ ಬದಲಾಗಿ ಅರ್ಜುನನ ಯಾಕೆ ಕೇಳ್ದ? ಅಲ್ಲದೆ ಅರ್ಜುನನ ಇಂದ್ರಾಂಶನಾಗಿದ್ದಾರೆ. ಆದರೂ ಮನುಷ್ಯನಾದ್ದರಿಂದ ಮೂಲ ರೂಪಕ್ಕಿಂತಲೂ ಕಡಿಮೆ ಶಕ್ತಿಯುಳ್ಳವನಾಗ್ತಾನೆ. ಅವನು ತನ್ನ ಮೂಲ ರೂಪನಾದ ಇಂದ್ರ ರೂಪದ ಜೊತೆಗೆ ಯುದ್ಧ ಮಾಡಲು ಸಮರ್ಥ ಹೇಗಾಗ್ತಾನೆ? ಇದೆಲ್ಲ ವಿಚಾರ ಗೊತ್ತಿದ್ದರೂ ಅಗ್ನಿಯು ಅರ್ಜುನ ಹತ್ತಿರವೇ ಯಾಕೆ ಕೇಳ್ದ? ಈ ವ್ಯವಹಾರದ ಹಿಂದೆ ಶ್ರೀಕೃಷ್ಣನ ಪ್ರೇರಣೆ ಇತ್ತು. ಅರ್ಜುನನಿಗೆ ತನ್ನ ನರಾವೇಶದಿಂದ ಶಕ್ತಿ ಹೆಚ್ಚಾಗಿ ಇಂದ್ರನ ಜೊತೆಗೆ ಯುದ್ಧ ಮಾಡಲು ಸಮರ್ಥನಾಗುತ್ತಾನೆ. ಇದರಿಂದ ಅರ್ಜುನನ ಸಾಮರ್ಥ್ಯವು ಹೆಚ್ಚಾಗ್ತದೆ. ಶ್ರೀಕೃಷ್ಣನಿಗೆ ಅರ್ಜುನ ಪರಾಕ್ರಮವನ್ನು ಜಗತ್ತಿಗೆ ವ್ಯಕ್ತಪಡಿಸಬೇಕಾಗಿತ್ತು. ಅವನು ಅರ್ಜುನನಿಗೆ ಕೇಳಿದ್ದರೂ ಸಹ ಶ್ರೀಕೃಷ್ಣನ ಪ್ರೇರಣೆ ಇಲ್ಲದೆ ಅರ್ಜುನನು ಏನನ್ನೂ ಮಾಡುವುದಿಲ್ಲ. ಮತ್ತು ಅರ್ಜುನನು ಕೇಳಿದ ನಂತರ ಏಕಾಂತದಲ್ಲಿ ಶ್ರೀಕೃಷ್ಣ ಹತ್ತಿರವು ಬಂದು ಖಾಂಡವ ವನದ ವಿನಾಶಕ್ಕಾಗಿ ಅನುಮತಿಯನ್ನು ಕೇಳ್ತಾನೆ. ಅರ್ಜುನನು ಕೇಳಿದಂತೆ ಜಗತ್ ವಿಜಯಕ್ಕೆ ಸಾಧನವಾದ ಗಾಂಡೀವ ಧನುಷನ್ನು 4 ಬಿಳಿ ಕುದುರೆಗಳಿಂದ ಸಹಿತವಾದ ಯುದ್ಧದಲ್ಲಿ ವಿಜಯ ಸಂಪಾದಿಸಲು ಸಹಾಯಕವಾದ ಹಾಗೂ ಎಂದೂ ಬಾಣಗಳು ಮುಗಿಯದಂತಹ ಅಕ್ಷಯವಾದ ಬತ್ತಳಿಕೆಯನ್ನು ತಂದುಕೊಡ್ತಾನೆ. ಆ ರಥದ ಮೇಲೆ ಹನುಮಂತ ಪ್ರತೀಕ ಇರುವ ಧ್ವಜ ಇತ್ತು. ಅಲ್ಲಿ ಸ್ವತಃ ಹನುಮಂತನು ಸನ್ನಿಹಿತನಾದ್ದರಿಂದ ಆ ರಥದಲ್ಲಿ ಕುಳಿತು ಯುದ್ಧ ಮಾಡುವವರಿಗೆ ಜಯವು ನಿಶ್ಚಿತವಾಗಿತ್ತು. ಆ ಗಾಂಡೀವ ಧನುಷ್ಯವು ಆಗಿನ ಕಾಲದ ಅತಿ ಭಾರವಾದ ಧನುಷ್ಯಕ್ಕಿಂತಲೂ 1,00,000 ಪಟ್ಟು ಭಾರವಾಗಿದೆ. ಇದು ಬ್ರಹ್ಮ ನಿರ್ಮಿತವಾದದ್ದು. ಬ್ರಹ್ಮದೇವರು ಮಾತ್ರ ಇದನ್ನು ಎತ್ತಲು ಸಮರ್ಥರಾಗಿದ್ದರು. ಆದರೆ ಬ್ರಹ್ಮದೇವರು ಇದನ್ನು
ನಿನಗೂ ಎತ್ತಲು ಸಾಮರ್ಥ್ಯವಿರಲಿ ಎಂದು ವರ ಕೊಟ್ಟು ಅದನ್ನು ದೇವಾಧಿಪತಿಯಾದ ಇಂದ್ರನಿಗೆ ಕೊಟ್ಟಿದ್ದರು. ಅರ್ಜುನನು ಸಾಕ್ಷಾತ್ ಇಂದ್ರನ ಅವತಾರವಾದ್ದರಿಂದ ನರನ ಆವೇಶ ಇರುವುದರಿಂದ ಶ್ರೀಕೃಷ್ಣನ ಸಾನ್ನಿಧ್ಯವಿರುವುದರಿಂದ ಅದನ್ನು ಎತ್ತಲು ಸಮರ್ಥನಾಗ್ತಾನೆ. ಅಗ್ನಿಯು ಇಂದ್ರಲೋಕದಲ್ಲಿರುವ ಈ ರಥ, ಗಾಂಡೀವ ಧನುಷ್ಯ ಹಾಗೂ ಅಕ್ಷಯ ಬತ್ತಳಿಕೆಯನ್ನು ಅರ್ಜುನನಿಗೆ ತಂದುಕೊಳ್ತಾನೆ. ಅದರ ಜೊತೆಯಲ್ಲಿ ಶ್ರೀಕೃಷ್ಣನಿಗೂ ಸುದರ್ಶನ ಚಕ್ರವನ್ನು ತಂದುಕೊಡ್ತಾನೆ. ಪರಮಾತ್ಮನ ಸುದರ್ಶನ ಚಕ್ರ ಅಪ್ರಾಕೃತವಾದುದು, ಯಾವಾಗಲೂ ಮೂಲ ರೂಪದ ಜೊತೆಯಲ್ಲೇ ಇರುತ್ತದೆ. ಶ್ರೀಕೃಷ್ಣನು ಸ್ವತಃ ಮೂಲ ರೂಪನಾದುದರಿಂದ ಬದ್ರಿಕಾಶ್ರಮದಲ್ಲಿ ಅಗ್ನಿಯ ಹತ್ತಿರ ಆ ಚಕ್ರವನ್ನು ಕೊಟ್ಟು ನಾನು ಬೇಡಿದಾಗ ತಂದು ಕೊಡು ಅಂತ ಹೇಳಿದ, ಅಗ್ನಿಗೆ ಹೇಳಿದ. ಹೀಗಾಗಿ ಅದನ್ನು ಶ್ರೀಕೃಷ್ಣನು ಸ್ವೀಕಾರ ಮಾಡ್ತಾನೆ. ಶ್ರೀಹರಿಯು ತನ್ನ ಅಚಿಂತ್ಯದ್ಭುತ ಸಾಮರ್ಥ್ಯದಿಂದ ಅಂತಹ ಅನೇಕ ಚಕ್ರಗಳನ್ನು ಸೃಷ್ಟಿ ಮಾಡಿದ್ದನು. ಏಕೆಂದರೆ ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾದ ದುರ್ಗಾದೇವಿಯೇ ಚಕ್ರಕ್ಕೆ ಅಭಿಮಾನಿಯಾಗಿದ್ದಾಳೆ. ಅವಳು ಅಸಂಖ್ಯ ರೂಪ ತೆಗೆದುಕೊಳ್ಳುವಷ್ಟು ಸಮರ್ಥಳಾಗಿದ್ದಾಳೆ. ಶ್ರೀಕೃಷ್ಣಾರ್ಜುನ ಅನುಮತಿ ಕೊಟ್ಟ ಮೇಲೆ ಅಗ್ನಿಯು 12 ಯೋಜನೆ ವಿಸ್ತೀರ್ಣವಾದ, ಅಂದರೆ 120 ಸ್ಕ್ವೇರ್ ಮೈಲ್ ವಿಸ್ತೃತವಾದ ಮಹಾವನವನ್ನು ಸುಡಲು ಪ್ರಾರಂಭ ಮಾಡ್ತಾನೆ. ಈ ವಿಷಯವನ್ನು ತಿಳಿದು ಇಂದ್ರ ಏನು ಮಾಡ್ತಾನೆ ಅಂತಂದರೆ, ವಿಶಾಲವಾದ ಮೋಡಗಳನ್ನು ಕಳುಹಿಸಿ ಬೆಂಕಿಯನ್ನು ಆರಿಸಿ ಬನ್ನಿರಿ ಎಂದು ಆಜ್ಞೆ ಮಾಡ್ತಾನೆ. ಆಗ ಅರ್ಜುನನು ತನ್ನ ಅಸ್ತ್ರವಿಲ್ಲ ಬಲ್ಲ ಮಹಿಮೆಯಿಂದ ಗಾಂಡೀವದ ಮಹಿಮೆಯಿಂದ ಆ ಎಲ್ಲ ಮೋಡಗಳನ್ನು, ತನ್ನ ಅಸ್ತ್ರದ ಮಹಿಮೆ ಗೊತ್ತಿತ್ತು ಅವನಿಗೆ, ಗಾಂಡೀವದ ಮಹಿಮೆಯೂ ಗೊತ್ತಿತ್ತು. ಆ ಎಲ್ಲ ಮೋಡಗಳನ್ನು ಮಳೆಗರೆಯುವಂತೆ ತಡಿತಾರೆ. ಆಗ ಇಂದ್ರನು ಸಕಲ ದೇವತೆಗಳ ಸೈನ್ಯ ತೆಗೆದುಕೊಂಡು ಬಂದು ಅರ್ಜುನನ ಮೇಲೆ ಯುದ್ಧಕ್ಕೆ ನಿಲ್ತಾನೆ. ಆಗ ಶ್ರೀಕೃಷ್ಣನೇ ಆ ರಥದ ಸಾರ್ಥಿ ಆಗ್ತಾನೆ, ಅರ್ಜುನನ ಸಾರ್ಥಿ. ಈ ಕಡೆಗೆ ಇಂದ್ರನು ಅರ್ಜುನ ಅದ್ಭುತ ಪರಾಕ್ರಮವನ್ನು ನೋಡಿ ತನ್ನದೇ ಅವತಾರ ರೂಪವಾದ ಅರ್ಜುನನ ಮೇಲೆ ಶ್ರೀಕೃಷ್ಣನ ಪ್ರೀತಿಯ ಅನುಗ್ರಹವನ್ನು ಕಂಡು ಇಂದ್ರನು ಬಹಳ ಸಂತೋಷಪಡ್ತಾನೆ. ಮೋಡಗಳನ್ನು, ತನ್ನ ಸೈನ್ಯವನ್ನು ಹಿಂತಿರುಗಿಸಿ ಕಳುಹಿಸಿ ಶ್ರೀಕೃಷ್ಣ ಹತ್ತಿರ ಬಂದು ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಅರ್ಜುನ ಹತ್ತಿರ ಬಂದು ಅವನನ್ನು ಅಪ್ಪಿಕೊಳ್ತಾನೆ. ಮೂಲ ರೂಪದ ವಿಷ್ಣು ಅಲ್ಲಿಗೆ ಬಂದು ಶ್ರೀಕೃಷ್ಣನನ್ನು ಅಪ್ಪಿಕೊಳ್ತಾನೆ. ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳ ಜೊತೆಯಲ್ಲಿದ್ದರೂ ಇಂದ್ರನು ಹೇಗೆ ಸೋತನು? ಇಲ್ಲಿ ಕೃಷ್ಣನಿದ್ದರೆ ಅಲ್ಲಿ ಇಂದ್ರನ ಜೊತೆಗೆ ವಿಷ್ಣು ಇದ್ದನು. ಇಂದ್ರನು ಶ್ರೀಕೃಷ್ಣಾರ್ಜುನನ ಮೊದಲಿನಿಂದ ಬಲ್ಲವನು. ಹೀಗಿದ್ದರೂ ಅಸುರ ಮೋಹನಾರ್ಥವಾಗಿ ಅರ್ಜುನ ಕೃಷ್ಣರು ಹಾಗೂ ಇಂದ್ರಾದಿ ದೇವತೆಗಳು ಯುದ್ಧ ಮಾಡಿದ ನಾಟಕ ಮಾಡಿದ್ದಾರೆ. ಎಲ್ಲ ದೇವತೆಗಳು ತಿರುಗಿ ಹೋದರು. ಆ ಭಯಂಕರ ಬೆಂಕಿಯಲ್ಲಿ ವನದಲ್ಲಿರುವಂತಹ ದೈತ್ಯರು, ಕುರುಕುಲ ಶತ್ರುಗಳಾದ ನಾಗರು, ಪಿಶಾಚಿಗಳು, ಯಕ್ಷರು, ಆ ಕಾಡಿನಲ್ಲಿ 4 ಪಕ್ಷಿಗಳಿದ್ದವು. ಅವು ವೇದವನ್ನು ಬಲ್ಲವರಾಗಿದ್ದರು. ಅವು ಆ ಅಯಮಗ್ನಿಜರಿತೆ ಇತ್ಯಾದಿ ಅಗ್ನಿ ಮಂತ್ರಗಳನ್ನು ಹೇಳಿ ಅಗ್ನಿಯನ್ನು ಸಂತಸಪಡಿಸಿ ಜೀವಿತವಾಗಿ ಉಳಿತಾರೆ. ಅಶ್ವಸೇನ ಎಂಬ ನಾಗು ತಕ್ಷಕನ ಪುತ್ರನಾಗಿದ್ದ. ತಕ್ಷಕನ ಹೆಂಡತಿಯು ಹಾಗೂ ಅಶ್ವಸೇನ ತಾಯಿಯು ತನ್ನ ಮಗನ ಬಾಲವನ್ನು ತನ್ನ ಬಾಯಿಂದ ಅರ್ಧ ನುಂಗಿ ತನ್ನ ಬಾಲವನ್ನು ಅಶ್ವಸೇನ ಮುಖದಲ್ಲಿ ಹಾಕಿ
ತಮ್ಮ ಪರಿಚಯ ಅರ್ಜುನನಿಗೆ ಆಗುವುದಿಲ್ಲ, ಅರ್ಜುನನು ತಮ್ಮನ್ನು ಗುರುತಿಸಲಾರ ಎಂದು ಆಕಾಶಕ್ಕೆ ಹಾರಿ ಪ್ರಾಣ ಉಳಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಆಗ ಅರ್ಜುನನು ಅರ್ಧಚಂದ್ರಾಕಾರವಾದಂತಹ ಬಾಣವನ್ನು ಅದರ ಮೇಲೆ ಬಿಟ್ಟರೆ ಅದು ಅಶ್ವಸೇನನ ತಾಯಿಯ ಕುತ್ತಿಗೆಯನ್ನು ಕತ್ತರಿಸಿ ಹಾಕುತ್ತೆ. ಆಗ ಅಶ್ವಸೇನನ ಬಾಲವು ಕತ್ತರಿಸಿ ಹೋಗುತ್ತೆ. ಅಶ್ವಸೇನ ಹೇಗೋ ಪ್ರಾಣ ಉಳಿಸಿಕೊಂಡು ಪಾರಾಗ್ತಾನೆ. ಮುಂದೆ ಅರ್ಜುನನ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಕರ್ಣನ ಬತ್ತಳಿಕೆಯಲ್ಲಿ ಸೇರಿ ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ ಕೊಲ್ಲಲು ಪ್ರಯತ್ನಿಸಿದನು. ಅದನ್ನು ಸಂದರ್ಭ ಬಂದಾಗ ಮುಂದೆ ವಿಮರ್ಶನೆ ಮಾಡೋಣ. ಅಲ್ಲಿಯೇ ಮೋಸ ಮಾಡಿದಂತಹ ಮಾಯಾಸುರನು ಚಕ್ರವನ್ನು ಹಿಡಿದುಕೊಂಡ ಶ್ರೀಕೃಷ್ಣನನ್ನು ನೋಡಿ ಇವನಿಗೆ ಎದುರಿಗೆ ಹೋದರೆ ಅಸುರಾರಿಯಾದ ಇವನು ನನ್ನನ್ನು ಕೊಲ್ಲಬಹುದು ಎಂದು ಅರ್ಜುನನ ಹತ್ರ ಹೋಗಿ ಶರಣಾಗ್ತಾನೆ. ಆಗ ಶ್ರೀಕೃಷ್ಣನು ನನ್ನ ಭಕ್ತನಿಗೆ ಶರಣು ಬಂದಿದ್ದಾನೆ, ಆದ್ದರಿಂದ ಕೊಲ್ಲುವುದು ಬೇಡವೆಂದು ಮತ್ತು ಮಾಯಾವಿಯಾದ ಇವನ ಸಹಾಯವನ್ನು ಪಾಂಡವರಿಗೆ ಸಿಗುವಂತಾಗಲಿ ಎಂದು ಶ್ರೀಕೃಷ್ಣ ಅವನನ್ನು ಕೊಲ್ಲುವುದಿಲ್ಲ. ಅರ್ಜುನನ ಅಭಯವನ್ನು ಕೊಡ್ತಾನೆ. ಆಗ ಮಾಯಾಸುರನು ಅರ್ಜುನ ಹತ್ತಿರ ಬಂದು, ನೀವು ಪ್ರಾಣದಾನ ಮಾಡಿದ ಉಪಕಾರಕ್ಕಾಗಿ ನಾನೇನು ಪ್ರತ್ಯುಪಕಾರ ಮಾಡಲಿ ಅಂತ ಕೇಳ್ತಾನೆ. ಆಗ ಅರ್ಜುನನು ಶ್ರೀಕೃಷ್ಣನ ಅನುಗ್ರಹದಿಂದ ನೀನು ಉಳಿದಿರುವೆ, ಆದ್ದರಿಂದ ಅವನಿಗೇ ಹೋಗಿ ಕೇಳು ಅಂತ ಹೇಳ್ತಾನೆ. ಶ್ರೀಕೃಷ್ಣನು ಮಾಯಾಸುರನಿಗೆ ಪಾಂಡವರಿಗೋಸ್ಕರ ಅತಿ ವಿಚಿತ್ರವಾಗಿರುವಂತಹ ಸಭಾಗೃಹವನ್ನು ಕಟ್ಟಲು ಆಜ್ಞಾಪನೆ ಮಾಡ್ತಾನೆ. ಅಗ್ನಿಯು ಬಂದು ನನಗೆ ಈ ಕಾಡಿನ ಎಲ್ಲ ಪ್ರಾಣಿಗಳ ಸಹಿತ ಕಾಡನ್ನು ಸುಡಲು ಹೇಳಿದ್ದರಿಂದ ಒಂದು ಪ್ರಾಣಿಯು ಇಲ್ಲಿಂದ ಹೊರಗೆ ಹೋಗದಂತೆ ವರ ಕೊಡಿರಿ ಎಂದಾಗ ಪಾಂಡವರು ತಥಾಸ್ತು ಹಾಗೆ ಆಗಲಿ ಎಂದು ವರ ಕೊಟ್ಟು ಇಂದ್ರಪ್ರಸ್ಥಕ್ಕೆ ಹಿಂತಿರುಗಿ ಬರ್ತಾರೆ. ಶ್ರೀಕೃಷ್ಣಾರ್ಜುನರು ಹಾಗೂ ಸತ್ಯಭಾಮ ಸುಭದ್ರೆಯರು ತಿರುಗಿ ಇಂದ್ರಪ್ರಸ್ಥಕ್ಕೆ ಬಂದ ಮೇಲೆ ಅರ್ಜುನನ ಪರಾಕ್ರಮ, ಶ್ರೀಕೃಷ್ಣನ ಅನುಗ್ರಹ ಇವುಗಳ ಮಹಿಮೆಯನ್ನು ಕೇಳಿ ಬಹಳ ಸಂತೋಷಪಡ್ತಾರೆ. ಆನಂತರ ಮಾಯಾಸುರನು ಪಾಂಡವರಿಗೋಸ್ಕರ ವಿಚಿತ್ರವಾದ ಅದ್ಭುತವಾದ ಸಭಾಗೃಹವನ್ನು ನಿರ್ಮಿಸಿ ಕೊಡ್ತಾರೆ. ಹಾಗೂ ಭೀಮಸೇನನಿಗೆ ಅದ್ಭುತವಾದ ಒಂದು ಗದೆಯನ್ನು ಕೊಡ್ತಾನೆ. ಮತ್ತೊಮ್ಮೆ ಶ್ರೀಕೃಷ್ಣನು ಒಂದು ಸಲ ಸೂರ್ಯಗ್ರಹಣ ಬಂದಾಗ ಶಮಂತ ಪಂಚಕವೆಂಬ ಕ್ಷೇತ್ರದಲ್ಲಿ ಒಂದು ದಿನಾತ್ಮಕವಾದ ಅಶ್ವಮೇಧ ಯಜ್ಞವನ್ನು ಮಾಡ್ತಾನೆ. ತನ್ನ ಸಾಮರ್ಥ್ಯದಿಂದ ಅಶ್ವಮೇಧ ಕುದುರೆಯು ಒಂದೇ ದಿನದಲ್ಲಿ ಭೂಮಂಡಲವನ್ನು ತಿರುಗಿ ಬರುವಂತೆ ಮಾಡಿ ಪಾಂಡವರನ್ನು, ತನ್ನ ಮಕ್ಕಳನ್ನು ಆ ಕುದುರೆ ರಕ್ಷಣೆಗಾಗಿ ಕಳಿಸ್ತಾನೆ. ಕುದುರೆ ಹಿಂತಿರುಗಿ ಬರುತ್ತೆ, ಯಜ್ಞ ಪ್ರಾರಂಭವಾಗುತ್ತೆ. ಶ್ರೀಕೃಷ್ಣನು ವಸುದೇವನ ಜೊತೆಯಲ್ಲಿ ತಾನು ಯಜ್ಞದ ದೀಕ್ಷೆಯನ್ನು ತೆಗೆದುಕೊಳ್ತಾನೆ. ಈ ಮಧ್ಯದಲ್ಲಿ ತೃಣಾವಹ ಎಂಬ ಬ್ರಾಹ್ಮಣನು ಬಂದು ಜೋರಾಗಿ ಅಳುತ್ತಾ, ನನ್ನ ಹೆಂಡತಿ ಹೆರಿಗೆ ಆದಾಕ್ಷಣ ಹುಟ್ಟಿದ ಶಿಶುಗಳು ಕೆಲವು ಸಮಯ ಎದ್ದು ಮಾಯಾಗ್ತಾ ಇದೆ. ಇವತ್ತೇ ಮತ್ತೆ ನನ್ನ ಹೆಂಡತಿಯ ಹೆರಿಗೆಯ ದಿನ ಇದೆ, ನನ್ನ ಹೆಂಡತಿಯ ಹೆರಿಗೆಯ ದಿನ ಇದೆ. ಶ್ರೀಕೃಷ್ಣ, ಇವತ್ತೇ ನನ್ನ ಜೊತೆಯಲ್ಲಿ ಬಂದು ನನ್ನ ಮಗುವನ್ನು ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾನೆ. ಆಗ ಶ್ರೀಕೃಷ್ಣನು, ನಾನು ಯಜ್ಞದಲ್ಲಿ ದೀಕ್ಷಿತನಾಗಿದ್ದೇನೆ, ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆಗ ಬ್ರಾಹ್ಮಣನು
ಪರಮಾತ್ಮ ನೀನು ಸಮರ್ಥ, ನನ್ನ ಸಮಸ್ಯೆಯನ್ನು ಸುಲಭವಾಗಿ ದೂರ ಮಾಡಲು ಸಮರ್ಥನಾಗಿರುವೆ. ನೀನೇ ಯಜ್ಞಪುರುಷ, ಸರ್ವೋತ್ತಮ, ನಿನಗೆಲ್ಲಿಯ ದೀಕ್ಷೆಯ ಬಂಧನ, ಆದುದರಿಂದ ಬರಬಾರದೆ ಅಂತ ಕೇಳ್ತಾನೆ. ಆಗ ಕೃಷ್ಣ, ಇಲ್ಲ, ಈ ಸಲ ಆಗೋದಿಲ್ಲ, ಮುಂದಿನ ಸಲ ನೋಡೋಣ ಅಂತ ಹೇಳ್ತಾನೆ. ಆಗ ಬ್ರಾಹ್ಮಣ ಅಸಮಾಧಾನದಿಂದ ಶ್ರೀಕೃಷ್ಣನು ಸಮರ್ಥನಾಗಿದ್ದರೂ ಬರುವುದಿಲ್ಲ ಎಂಬ ನೆವವನ್ನು ಹೇಳುತ್ತಿದ್ದಾನೆ, ಇದು ಸರಿಯಲ್ಲ ಎಂದು ಅಸಮಾಧಾನ ಮಾತುಗಳನ್ನು ಹೇಳುತ್ತಾ ಹೊರಗೆ ಹೊರಟುತ್ತಾನೆ. ಆಗ ಅರ್ಜುನನು ಅವನನ್ನು ತಡೆದು, ಕೃಷ್ಣ ಬರದಿದ್ದರೇನಾಯಿತು, ನಾನು ಬರುತ್ತೇನೆ, ನಿನ್ನ ಮಗನನ್ನು ರಕ್ಷಿಸುತ್ತೇನೆ ಅಂತ. ಆಗ ಬ್ರಾಹ್ಮಣ ಹೇಳ್ತಾನೆ, ನನ್ನ ಮಗನನ್ನು ರಕ್ಷಿಸಲು ಕೃಷ್ಣ ಬಲರಾಮರಿಗೆ ಸಾಧ್ಯವಿಲ್ಲ. ಅದಕ್ಕೆ ಯಜ್ಞ ಯಾಗ ಎಂದು ಏನೋ ನೆವ ಹೇಳುತ್ತಿದ್ದಾರೆ. ನಿನ್ನ ಕಡೆಯಿಂದ ಏನಾಗತ್ತೆ? ಅವರ ಕಡೆಯಿಂದ ಆಗದೇ ಇರುವ ಕೆಲಸ ನಿನ್ನಿಂದೇನಾಗುತ್ತದೆ ಅಂತ ಬ್ರಾಹ್ಮಣ. ಆಗ ಅಸುರಾವೇಶದಿಂದ ಯುಕ್ತನಾಗಿರುವಂತಹ ಹಾಗೂ ಅಹಂಕಾರದಿಂದ ಯುಕ್ತನಾದಂತಹ ಅರ್ಜುನ, ಏ ಬ್ರಾಹ್ಮಣ, ಬಲರಾಮಕೃಷ್ಣರಂತೆ ದನ ಕಾಯುವರ ಮನೆಯಲ್ಲಿ ಹುಟ್ಟಿದ ಗೋವಳನು ನಾನಲ್ಲ. ಅಭಿಜಾತ ಕ್ಷತ್ರಿಯರ ಮನೆಯಲ್ಲಿ ಹುಟ್ಟಿ ಅವರಿಗಿಂತಲೂ ಹೆಚ್ಚಿನ ಪರಾಕ್ರಮಿಯಾಗಿ ಖಾಂಡವ ವನವನ್ನೇ ಸುಡಿಸಿ ಹಾಕಿ ಇಂದ್ರನನ್ನೇ ಗೆದ್ದ ವ್ಯಕ್ತಿ ನಾನು. ಇಲ್ಲಿಯವರೆಗೂ ಅನೇಕ ದೇವತೆಗಳನ್ನು ಸೋಲಿಸುವುದಲ್ಲದೆ ಅಸುರರ ಸಂಹಾರವನ್ನು ಮಾಡಿದ್ದೇನೆ. ಇನ್ನು ಮುಂದೆ ನಿವಾತ ಕವಚರನ್ನು ಗೆಲ್ಲುವವನಿದ್ದೇನೆ. ಆಗ ಬ್ರಾಹ್ಮಣನು ಹೇಳ್ತಾನೆ, ನನ್ನ ಮಗನನ್ನು ಸಂರಕ್ಷಣೆ ಮಾಡಲು ನೀನು ಅಸಮರ್ಥನಾದರೆ ಏನು ಪ್ರಾಯಶ್ಚಿತ್ತ ಮಾಡ್ಕೊಳ್ತೀ ಅಂದಾಗ ಅರ್ಜುನ ಹೇಳ್ತಾನೆ, ಒಂದು ವೇಳೆ ನಿನ್ನ ಮಗನನ್ನು ಸಂರಕ್ಷಣೆ ಮಾಡಲು ಅಸಮರ್ಥನಾದರೆ ಬೆಂಕಿಯಲ್ಲಿ ಹಾರಿ ಪ್ರಾಣ ಬಿಡ್ತೇನೆ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ ಅರ್ಜುನ, ನನ್ನ ಪ್ರತಿಜ್ಞೆ ಯಾವಾಗಲೂ ಸಫಲವೇ ಆಗತ್ತೆ. ಹಾಗಾದರೆ ನಡೆ ಎಂದು ಬ್ರಾಹ್ಮಣನು ಹೇಳಿದಾಗ ಅರ್ಜುನನು ಶ್ರೀಕೃಷ್ಣನ ಆಶೀರ್ವಾದ ತೆಗೆದುಕೊಳ್ಳಲು ಶ್ರೀಕೃಷ್ಣ ಹತ್ರ ಬರ್ತಾನೆ. ಬಂದು ಹೇಳ್ತಾನೆ, ಕೃಷ್ಣ, ನಾನು ಬ್ರಾಹ್ಮಣನ ಶಿಶುವನ್ನು ರಕ್ಷಿಸಲು ಹೋಗ್ತಾ ಇದ್ದೇನೆ, ಅನುಮತಿ ಕೊಡು ಅಂತ ಹೇಳ್ತಾನೆ. ಆಗ ಶ್ರೀಕೃಷ್ಣ ಕೇಳ್ತಾನೆ, ಅರ್ಜುನ, ನಿನಗೆ ಬ್ರಾಹ್ಮಣ ಶಿಶುವಿನ ರಕ್ಷಣೆ ಮಾಡುವ ಸಾಮರ್ಥ್ಯ ಇದೆಯಾ ಮತ್ತು ಈ ಕಾರ್ಯದಲ್ಲಿ ಸಮರ್ಥನಾಗುತ್ತೀಯಾ ಅಂತ ಕೇಳ್ತಾನೆ. ಆಗ ಅರ್ಜುನನು ನಾಚಿ ಕೆಳಮುಖ ಮಾಡಿ ಉಗುರಿಂದ ನೆಲವನ್ನು ಕೆತ್ತಲು ಪ್ರಾರಂಭ ಮಾಡ್ತಾನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಆಯಿತು, ಹೋಗಿ ಬಾ. ಅಕಲ್ಪಿತ ಪ್ರಸಂಗ ಬಂದರೆ ನಾನು ನಿನ್ನ ಜೊತೆಗೆ ಬರ್ತೇನೆ ಅಂಥೇಳಿ ಹೇಳ್ತಾನೆ. ಹಾಗೆ ಹೇಳಿದಾಗ ಅರ್ಜುನ ಬ್ರಾಹ್ಮಣನ ಜೊತೆಗೆ ಹೊರಡ್ತಾನೆ. ಮುಂದೇನಾಯಿತು ಅನ್ನೋದನ್ನು ನಾಳಿನ ದಿವಸ ನೋಡೋಣ. ಒತ್ತಿ ವಿಘ್ನಗಳ ಗಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.